ಮುನ್ಸಿಪಾಲ್ ಅಧ್ಯಕ್ಷರಿಗೂ ಕಮಿಷನರ್ಗೂ ಲೆಕ್ಕ ಕೊಟ್ಟಿದ್ದೇವೆ. ಈಗ ಇವರು ಪೊಲೀಸರೆಲ್ಲ ಏನು ಗಲಾಟೆ ಆಗುತ್ತೆ, ಲೈವ್ ಕೊಡೋದು, ಜನ ನೋಡೋದು, ಪಬ್ಲಿಕ್ ತಾನೇ ವಿಧಾನಸೌಧದಲ್ಲೇ ಜನನೇ ಒಳಗಡೆ ಕಳಿಸ್ತಾ ಇದ್ದಾರೆ. ನೋಡ್ರಿ ಅಸೆಂಬ್ಲಿ ಏನು ನಡೀತಾ ಇದೆ, ಪಾರ್ಲಿಮೆಂಟ್ನವರು ಕಳಿಸ್ತಾ ಇದ್ದಾರೆ. ಈ ಮುನ್ಸಿಪಾಲಿಟಿನಲ್ಲಿ ಏನ್ ನಡೀತದೆ ಜನ ಗೊತ್ತಾಗಬಾರ್ದು ಅಂದ್ರೆ ಇವ್ರು ಲೀಗಲ ಇಲ್ಲೀಗಲ. ಇಲ್ಲಿಗೆಲ್ಲವರೆಗೂ ಪೊಲೀಸ್ ಅವರು ಸಪೋರ್ಟ್ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ? ನಾವು ಹೊಡಿಯೋಕೆ ಬಂದಿದ್ವಾ, ಗಲಾಟೆ ಮಾಡೋಕೆ ಬಂದಿದ್ವಾ? ಏನಕ್ಕೋಸ್ಕರ ಇಷ್ಟು ಪೊಲೀಸ್ ಕೆಲಸಗಳಿಲ್ವಾ? ಪೊಲೀಸ್ ಬೇರೆ ಇದು ಹೆಂಗಿದೆ? ನೀವು ಟ್ಯಾಕ್ಸ್ ಪೇ ಇರ್ತಾನೆ, ನಿಮ್ಮ ಮನೆಗೆ ನೀರು ಬರಬೇಕಿಲ್ವಾ? ಇದ್ರ ಬಗ್ಗೆ ಜನ ಗೊತ್ತಾಗಬೇಕಿಲ್ವಾ ಸರ್? ಹೇಳಿ ಸಬ್ ಇನ್ಸ್ಪೆಕ್ಟರ್ ಸರ್. ಇಲ್ಲ ಸರ್, ನೀವು ಮಾಡೋದು ಇಲ್ಲಿಗೆಲ್ಲ ಅಂದ್ರೆ ನಾನು ಹಿಂಗೆ ಹೋಗ್ಬಿಡ್ತೇವೆ. ನೀವು ಹೇಳೋದಿಲ್ಲ, ಏನು ಹೇಳೋದು? ಈ ಲ್ಯಾಂಡ್ ಆರ್ಡರ್ ಮೇಂಟೈನ್ ನೀವು ಮಾಡಬೇಕು. ಈಗ ನಾವು ಅಂಬೇಡ್ಕರ್ ಅಷ್ಟೇ ಹಚ್ಚಿದ್ರೆ ಅಲ್ಲಿ ಲೈವ್ ಇಲ್ಲ ಅಂದ್ರೆ ನಾನು ತರಬೇಕು. ಪೀಸ್ಫುಲ್ ಧರ್ಮ ಆಯ್ತು ನೋ ಪ್ರೆಸ್ ಅವರೆಲ್ಲ ಯಾರು ಎಕ್ಸ್ಪ್ಲೇನ್ ಮಾಡ್ಬೇಕಿಲ್ವ? ನಾನು ಈಗ ನೀವು ಯಾರನ್ನು ಕೇಳಿದ್ರೆ ನಾನು ID ಕಾರ್ಡ್ನು ತಗೊಂಡು ಬರ್ತಿದ್ದೇನೆ. ಇವ್ರು ಕೊಟ್ಟಿರೋದು ನಾನು ಕೌನ್ಸಿಲರ್ MLA ಕೂಡ ಇಲ್ಲ, ನನಗೆ ಅಧಿಕಾರನೇ ಇಲ್ವಾ ಕೌನ್ಸಿಲ್ ಬಾಡಿನಲ್ಲಿ? ಸರಿ, ನೀವು ಹೇಳೋದಿಲ್ಲ, ನಾವು ಒಳಗಡೆ ಹೋಗಿ ಬರ್ತೀವಿ. ನಮ್ಮ ಜನ ತಾವು ಯಾರು ತೊಂದರೆ ಮಾಡ್ತಾರೆ? ನಮ್ಮ ಜನ ಯಾರು ತೊಂದರೆ ಮಾಡೋದು ಇಲ್ಲ. ಒಂದು ಲೀಡರ್ ಧರ್ನ ಕೂತ್ಕೊಳ್ತಾರೆ, ಪಬ್ಲಿಕ್ ನೋಡ್ತಾರೆ. ಇಲ್ಲ ಅಲ್ಲಿ ಬೇಡ ಅಂದ್ರೆ ಇಲ್ಲಿ ಬರ್ತೀವಿ, ಪಬ್ಲಿಕ್ ತೊಂದರೆ ಆಗುತ್ತೆ. ಅದಕ್ಕೆ ಒಳಗಡೆ ಏನು ಹೇಳಿದ್ವಿ, ಪಬ್ಲಿಕ್ ತೊಂದರೆ ಮಾಡೋದು ಹೋಗಿ ಬರ್ತೀವಿ. ವೀರಪ್ಪ ಹಂಗಲ್ಲ ಕೌನ್ಸಿಲ್ ತೊಡಗಿಚ್ಚಾ ಹಾಫ್ ಅನ್ ಅವರ್ ಆಯ್ತಾ? ಅಡ್ಡ ಪತ್ರಿಕೆ ಸ್ಟಾರ್ಟ್ பண்ணிட்டாங்களா? கவுன்சில் பத்திரிகை வந்துருச்சா? பாரியா என்ன பேச போறாங்க கவுன்சில்ல? நான் இந்த கறி ಹೇಳಿದಂತ ಅವರು ಕರಿವರೆಲ್ಲ ಕೌನ್ಸಿಲ್ ಇಲ್ಲ, ಮೊದಲ ಹೊರಗಡೆ ಕೌನ್ಸಿಲ್ ಪೊಲೀಸ್ ಮುನ್ಸಿಪಾಲಿಟಿ ಏನ್ ಮಾಡ್ತಾರೆ? ಪ್ರೆಸ್ ಅವ್ರನ್ನ ಬಂದು ಕೂತ್ಕೊಳ್ರಿ ಫ್ರಂಟ್. VIP ಧರ್ಮ அதுக்கு தான் நான் உட்கார சொல்லிக்கிறீங்க. சார் வெயிலா இருக்குது, சார் வெயிலா இருக்குது. ஸ்ரீதரண்ணா கொஸ்டின் போடணும். பிரஸ்காரம் பின்னாலே கிராம தலைவரா நீங்க வந்தீங்கல்ல வந்துட்டாங்க ಸರ್. ಸ್ವಲ್ಪ ಹಿಂದಕ್ಕೆ ಬನ್ರಿ. ಧರ್ಮೋ ಅಧರ್ಮம் எது அதர்மம் எப்படி வேணாலும் இது பண்ணிக்கிற முன்சிபாலிட்டி அந்த தர்மம் எது அதர்மம் எது? தர்மம் என்ன யுத்தம் எப்படி இருக்கும்? தர்மம் என்னோட யுத்தம் லோகாயத்துக்கு எல்லாம் போயிட்டு இருக்கு. லோகாயத்தை நம்பரும் கொடுத்துட்டு இருக்கிறேன். என்னங்க நம்ம பிரசிடென்ட் கிட்ட ஃபைல் கொடுத்துக்கிட்டேன், போய்க்கிறேன் நம்ம PA கிட்ட. ಈಗ ಧರ್ಮ ಅದರ್ಮ பத்தி பேசினேன். தர்மம்னா என்னன்னாக்கா கவுன்சில் பாடிக்கு பிரசிடென்ட் ஆன்சர் பண்ணும். எங்கேயாவது பிரசிடென்ட் ஆன்சர் பண்ணாங்களா? இவங்க யாரு? ஃபைல் கொடுங்க. பட்ஜெட் மீட்டிங்ல தான் தர்ணா பைக்காட் பண்ணிட்டு வந்துக்கிறேன். பார்ட்டி இல்ல ரே, பொதுமக்கள். ನಾವು ಇಲ್ಲಿಗಳ ಏನು ಮಾಡಿಲ್ಲ. ಪ್ರೆಸಿಡೆಂಟ್ ಸೈನ್ ಲೈವ್ ಕೊಡ್ತೀವಿ. ಹಾಫ್ ಅನ್ ಅವರ್ ಟೈಮ್ ಲೀಗಲ್ ಅಂತ ಹೇಳಿದನೋ, ಇದನ್ನಲ್ಲಿ ಕಮಿಷನರ್ಗೂ ಲೆಟರ್ ಕೊಟ್ಟಿದ್ದೇನೋ, ಪ್ರೆಸ್ ಕೊಟ್ಟಿದ್ದ ಕಾಪಿ ಕೊಡಿ, ಒಂದೆರಡು ಅವ್ರು ತಗೊಳ್ತಾರೆ. DCಗಿನೋ ಇಮೇಲ್ ಕೊಟ್ಟಿದ್ದೀನಿ.
ಏನು ವಿಚಿತ್ರ ಮುನ್ಸಿಪಾಲಿಟಿ ಆಗೈತೆ ನಾವು ಕೇಳಿದಿಲ್ವಾ? ಧರ್ಮ ಏನೋ ಅಧರ್ಮ ಏನೋ ವಿಚಿತ್ರವಾಗೈತೆ. ಧರ್ಮ ಸೆತ್ತೋಗಿದೆ ಈ ಮುನ್ಸಿಪಾಲಿಟಿನಲ್ಲಿ. ಧರ್ಮ ಈ ಮುನ್ಸಿಪಾಲಿಟಿನಲ್ಲಿ ಸೆತ್ತೋಗಿದೆ. ಹೆಂಗಿದ್ರೆ ನಾವು ಅಫಿಷಿಯಲ್ ಆಗಿ ಲೆಟರ್ ಕೊಟ್ಟಿದ್ವಿ, ಉತ್ತರ ಕೊಡ್ಬೇಕಾ ಇಲ್ವಾ? ಅವ್ರು ಏನ್ ಕೊಡ್ತಾರೆ ಕೊಡ್ತೀರಿ. ಆಮೇಲೆ ಬಸ್ ಹೋಗಿದ ಮೇಲೆ, ಟ್ರೈನ್ ಹೋಗಿದ ಮೇಲೆ ಕೊಡ್ತೀರಾ? ಅವ್ರು ಏನ್ ಕೊಡ್ಬೇಕೋ? ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈಗ ಹೇಳಿದಾರಲ್ವಾ, ಆದ್ರಿಂದ ನಾವು ಕೇಬಲ್ ಕೊಡೋಕೆ ಆಗೋದಿಲ್ಲ. ಎಲ್ಲಿರ್ಬೇಕಲ್ವಾ? ಮೀಡಿಯಾಗೆ ಹೇಳಿದ್ರೆ ಅವರೇ ಕೊಡ್ತಾರಿಲ್ವಾ? ಅದಂದ್ರೆ ಇವ್ರಿಗೆ ಜನ ಮೇಲೆ ಭಯ ಹೆಂಗಿದೆ? ಕೌನ್ಸಿಲ್ ಮೇಲೆ ಭಯ ಅಲ್ಲ, ಜನ ಮುಂದೆ ನಮ್ಮ ಯೋಗಿತಗಳು ಹೋದ್ರೆ ಇಷ್ಟು ಲೂಟಿ ಮಾಡಿ ತಿನ್ನಿರೋದು ಜನ ಡೈರೆಕ್ಟ್ ಆಗಿ ನೋಡ್ಬಿಟ್ರೆ. ಈಗ ಒಂದು ತಾಯಿ ಮನೆಯಲ್ಲಿ ಕೂತ್ಕೊಳ್ತಾಳೋ, ಅವಳು ಕಿಚನ್ ಸಮೇಲ್ ಪಂಡಿರ್ಪಾಂಗ ಅಡಿಗೆ ಮಾಡ್ಕೊಂಡಿರೋದು, ಏನು ಬಂದಿದೆ ಆಗ ನೋಡ್ತಾರಿಲ್ವಾ? ಅರೆ ಇಷ್ಟು ಕೋಟಿಗೆಲ್ಲ ಯೋಚನೆ ಬರುತ್ತೆ ಇಲ್ವಾ? ಅದೆಲ್ಲ ಹೋಗಬಾರ್ದು. ತಿನ್ನೋದು ನಾವು ತಿನ್ಕೊಂಡು ಹೋಗೋಣ. ಅದಕ್ಕೆ ಉತ್ತರ ಕೊಡೋದು ಯಾರು? ಕಮಿಷನರ್. ಒಂದೇ ಒಂದು ಮಾತು ಎರಡು ಮಾತು ಮಾತಾಡಿದ್ರೆ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡ್ಯೂಟಿ ಏನು? ಇದೇನು ಟೆಕ್ನಿಕಲ್ ಆಗಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದು ತಾನೆ ಅವ್ರದ್ದು ಕೆಲಸ. ಟೆಂಡರ್ಗೆ ಅವ್ರಿಗೇನು ಸಂಬಂಧ ಇದೆ? MG ಮಾರ್ಕೆಟ್ ನಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಮಾಜಿ ಅಧ್ಯಕ್ಷರು ಈಗ ವರ್ಕಿಂಗ್ ಪ್ರೆಸಿಡೆಂಟ್ ಏನೋ ಮಾಡಿದ್ದಾರೆ, ಮೇಲೆ ಕೂತ್ಕೊಂಡಿದ್ದಾರೆ. ಅವರು ಅದಕ್ಕೂ ಕೊಟ್ಟಿಲ್ಲ, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಫುಟ್ಪಾತ್ ಅವ್ರಿಗೂ ಆಕ್ಷನ್ ಬಿಡಬೇಕು, ಮಾರ್ಕೆಟ್ ಡೈಲಿ ಫುಟ್ಪಾತ್ ಸೆಲ್ಲರ್ಸ್ ಆಕ್ಷನ್ ಏನು ಕೊಟ್ಟಿದ್ದಾರೆ. ಅವ್ರ ಅದಿಲ್ಲ ಸರ್. ಈ ಮೂಲೆ ತೆಕ್ಕೊಳ್ಳೋದು, ಕೆಸ ತಕ್ಕೊಳ್ಳೋದು ಇಲ್ಲಿದ ಇದು ಮುನ್ಸಿಪಾಲಿಟಿನಾ? ನಾಚಿಗಾಗಿಲ್ಲ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಮುನ್ಸಿಪಾಲಿಟಿ ಎಲ್ಲಿಯಾದ್ರೂ ನೋಡಿದ್ರಾ? ಅವರೇ ಕೊಟ್ಟಿ ಅದು ಇಲ್ಲ ಸರ್. ಸೆಲ್ಲರ್ ಆಕ್ಷನ್ ಏನು ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೆ ಅದು ಕ್ಲೀನ್ ಮಾಡೋದು ಅಂತ ಎಂತ ಲರ್ನರ್ಡ್ ಪೀಪಲ್ ಮೇಲೆ ಕೂತ್ಕೊಂಡು ಇವರು ಉತ್ತರ ಕೊಡೋದು ನಾನು ಕೇಳ್ಕೊಂಡಿದ್ರೆ ಇದು ಧರ್ಮಮ್ಮ? ಇಲ್ಲ, ಇದು ಅಧರ್ಮ. ಈಗ ಅರ್ಥ ಆಯ್ತಾ ನಿಮ್ಗೆ ಧರ್ಮ ಅಧರ್ಮ ಏನೋನು? ಆಮೇಲೆ ಇವರು ಏನ್ ಮಾಡಿದಾರಂದ್ರೆ, ತಪ್ಪು ಮಾಡಿರೋರ ನಾನು ಸುಮ್ಮನೆ ಇಲ್ಲಿ ಕೇಳ್ಬಿಟ್ಟು ಪ್ರೆಸ್ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟು ಮೀಡಿಯಾನಲ್ಲಿ ಬರಬೇಕು ನಾನು ಲೈವ್ ಕೇಳಿಲ್ಲ. ಸುಮಾರು ಕಾಪಿಗಳು ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ. ಈಗ ಚರ್ಚೆ ಆಗಿದೆ. ಒಂದು ಕೌನ್ಸಿಲರ್ ಕೇಳಿದಾರು ಲೋಕಾಯುಕ್ತ ಹೋಗ್ತೀವಿಲ್ಲ, ನಾನು ಹೋಗ್ಬಿಟ್ಟಿದ್ದೇನು. ಅದರಲ್ಲಿ ಕೇಸು ಅಟೆಂಡ್ ಮಾಡಿದ್ದೇನೆ 2 ಸಲ. ಇಟ್ ಈಸ್ ರೆಡಿ ಎನಿ ಮೂಮೆಂಟ್ ಫಾರ್ ಜಡ್ಜ್ಮೆಂಟ್. ನಾನು ಲೋಕಾಯುಕ್ತ ಜುಡಿಷಿಯರಿ ಹೋಗಿ ಬೇಗ ಕೊಡ್ರಿ ನಾನು ಆರ್ಡರ್ ಮಾಡೋಕ್ಕಾಗತ್ತಾ? ಕ್ಯಾನ್ ಐ ಅಗೇನ್ಸ್ಟ್? ಬಟ್ ಐ ಕ್ಯಾನ್ ಆರ್ಗ್ಯೂ. ದಟ್ ಈಸ್ ವೈ ಆನ್ ಆರ್ಗ್ಯುಮೆಂಟ್ ಆಫ್ ಕಂಪ್ಲೇಂಟ್. ಬಟ್ ಅವ್ರು ಫೋರ್ಸ್ ಮಾಡೋಕ್ಕಾಗಿಲ್ಲ. ಅವ್ರು ಯಾವಾಗ ಜಡ್ಜ್ಮೆಂಟ್ ಕೊಡ್ತಾರೋ ಅವತ್ತು ಯಾರ ಜೈಲಿಗೆ ಹೋಗ್ಬೇಕೋ ಅವ್ರು ಡಿಸೈಡ್ ಮಾಡ್ತಾರೋ. ಆ ಮುನ್ಸಿಪಾಲಿಟಿಗೆ ಬಂದು ಜುಡಿಷಿಯರಿ ಲೋಕಾಯುಕ್ತವರೇ ಹೇಳಿದ್ದಾರೆ, ಅವ್ಯವಹಾರವಾಗಿದೆ, ನಿಮ್ಮ ಮುನ್ಸಿಪಾಲಿಟಿ ಮೇಲೆ ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದಿದೆ, ಹುಷಾರಾಗಿರಿ, ಕ್ರಮ ತಗೊಳ್ತೇನೋ, ಯಾರನ್ನು ನಾನು ಬಿಡೋದಿಲ್ಲ ನೇಲ್ಬಿಟ್ಟು ಹೋಗಿದಾರೋ. ರೆಕಾರ್ಡ್ ಇದೆ, ಅವ್ರು ಬಂದಿರೋದಿದೆ, ಪ್ರೆಸ್ ಅವ್ರಿಗೂ ಗೊತ್ತಿದೆ. ಅದರಲ್ಲಿ ನಾನು ರೈಟಿಂಗ್ ನಲ್ಲೇ ಕೊಟ್ಟಿದ್ದೆ. ಐ ಆಮ್ ಎನ್ಕ್ಲೋಸಿಂಗ್ ಆಲ್ ದ ಕಾಪೀಸ್ ವಿಚ್ ಐ ಹ್ಯಾವ್ attaching enclosure for your reference. Once again, please do the needful. ಸೈನ್ ಮಾಡಿ. ಇದು ಕೋರ್ಟ್ ನಲ್ಲಿ ಕೊಟ್ಟಿರೋದು. ಯಾವ ಕೋರ್ಟು ಅದನ್ನು ತಮ್ಗೆ ಗೊತ್ತಾಗಬೇಕು. ಅಡಿಷನಲ್ ರಿಜಿಸ್ಟರ್ ಎನ್ಕ್ವೈರಿ 6 ಕರ್ನಾಟಕ ಲೋಕಾಯುಕ್ತ MS ಬಿಲ್ಡಿಂಗ್ BR ಅಂಬೇಡ್ಕರ್ ಲೋಕಾಯುಕ್ತ ಹೋಗಿದೆ, ಕೋಲಾರ ರಿಪೋರ್ಟ್ ಹೋಗಿದೆ. ಅದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೋ, ನನಗೆ ನೋಟಿಸ್ ಇಶ್ಯೂ ಮಾಡಿದಾರೋ, ನಾನೇ ಅಟೆಂಡ್ ಮಾಡಿದ್ದೇನೋ. ಇವರು ಮಾಡಿರೋ ಕುಡಿಯೋ ನೀರು 65 crores. ಎಷ್ಟು? ಸುಮಾರು 70 ಕಿಲೋಮೀಟರ್ ಕನೆಕ್ಷನ್ ಕೊಡಬೇಕು. 50,000 ಮನೆಗಳ ಕನೆಕ್ಷನ್ ಕೊಟ್ಟಿರಬೇಕು. ಬಜೆಟ್ ನಲ್ಲಿ ಎಲ್ಲಿಯಾದ ತೋರಿಸಿ. ಇಷ್ಟು ಅಮೌಂಟ್ ಟೋಟಲ್. ಈ ಎಂಟರ್ಪ್ರೈಸಸ್, ಲಕ್ಷ್ಮಿ ಎಂಟರ್ಪ್ರೈಸಸ್ ಅದರಲ್ಲಿದೆ. ಬಜೆಟ್ ನೋಡಿದ್ರಾ? ಅಯ್ಯಯ್ಯೋ, ಈಗ ತಗೊಟ್ಟಿದ್ದಾರೆ. ನಾವು ಹೆಂಗ ಓದೋಕ್ಕಾಗತ್ತೆ ಅಷ್ಟಲ್ಲ. ಅವ್ರ ಸ್ಕಾಲರ್ಸ್ ಒಂದು ಸೆಕೆಂಡ್ ನಲ್ಲಿ ಓದ್ಬಿಡ್ತಾರೆ ಸರ್. ನಾವು ಓದೋಕ್ಕಾಗೋದಿಲ್ಲ. ಈಗ ಇಷ್ಟು ಇದನ್ನೇ ನೋಡಿ, ಇದು ನೋಡ್ಬೇಕಂದ್ರೆ ಎಷ್ಟು? ಲಕ್ಷ್ಮಿ ಎಂಟರ್ಪ್ರೈಸಸ್ ಒಳಗಡೆ ಮಾತಾಡಿದೇನಿಲ್ವಾ?
ಅದಕ್ಕೂ ಲಕ್ಷ್ಮಿ ಎಂಟರ್ಪ್ರೈಸಸ್ ಆಟೋ ಟಿಪ್ಪರ್ ಹೆಲ್ಪರ್ ಸ್ಯಾಲರಿ, SWM ಸೈಟ್ ವರ್ಕ್ ಸ್ಯಾಲರಿ, SWM ಸೈಟ್ ವರ್ಕ್ ಸ್ಯಾಲರಿ ಪೇಯ್ಡ್ ಫಾರ್ ಮಂತ್ ಆಫ್ ಡಿಸೆಂಬರ್ 2. ಏನಾದ್ರು ಗೊತ್ತಾ SWM ಟಿಪ್ಪರ್ ಏನಾದ್ರು ಗೊತ್ತಿದ? ಇವ್ರಿಗೆ ಮಾತ್ರ ಆಟೋ ಟಿಪ್ಪರ್ SDML ಸುಮಾರು 2.5 ಕೋಟಿ ಕೊಟ್ಟಿದ್ದಾರೆ. 17 lakhs ಪರ್ ಮಂತ್. ಯಾರು? ಲಕ್ಷ್ಮಿ ಎಂಟರ್ಪ್ರೈಸ್. ಯಾರಾದ್ರೂ ನೋಡಿದಿರಾ? ಎಷ್ಟು ಜನ ಇದ್ದಾರಾ? ಅವ್ರದ್ದು ಅಟೆಂಡೆನ್ಸ್ ಇದಾ? ಅವ್ರ ಮೊಬೈಲ್ ನಂಬರ್ಗಳಿದ? ಇದೆಲ್ಲ ನಾನು ಕೇಳ್ಕೊಂಡು ಹೋದ್ರೆ 4-5 ದಿವಸ ಆಗಬೇಕು ಬಡ್ಜೆಟ್ ಮೇಲೆ ಮಾತಾಡೋದಕ್ಕೂ. ಆಮೇಲೆ ದುರ್ಗಾ ಎಂಟರ್ಪ್ರೈಸಸ್, ಇವ್ರು ಯಾರಾದ್ರು ಕೇಳಿದ್ರ ಪ್ರೆಸ್ ಅವರು? ದುರ್ಗಾ ಎಂಟರ್ಪ್ರೈಸಸ್ ಅವ್ರದ್ದು ಅದೇ ಆಟೋ ಟಿಪ್ಪರ್, ಬರೀ ಆಟೋ ಟಿಪ್ಪರ್. ಏನು ಆಟೋ ಟಿಪ್ಪರ್ ಅಂದ್ರೆ? ಆಟೋ ಟಿಪ್ಪರ್ ಅಂದ್ರೆ ಏನ್ ಸರ್? ಕೆಲಸ ಕರ್ಕೊಂಡು ತಗೊಂಡು ಹೋಗ್ತಾನೆ ಅವನು. ಎಷ್ಟು ಜನ ಕೆಲಸ ಮಾಡ್ತಾ ಇದಾರೋ, ಎಷ್ಟು ಆಟೋ ಟಿಪ್ಪರ್ ಮುನ್ಸಿಪಾಲಿಟಿ ಇದೆ, ಈ ಕಾಂಟ್ರಾಕ್ಟರ್ ಎಷ್ಟಿದೆ? ಇವನಕ್ಕೂ 2,540,000. 2 ಕೋಟಿ ಬರೀ ಆಟೋ ಟಿಪ್ಪರ್ಗೆ ಮಾತ್ರ. ಟಿಪ್ಪರ್ ಇದು ಕೊಟ್ಟಿರೋದು ರೈಟ್ ಆಫ್ ಇನ್ಫಾರ್ಮೇಶನ್ ನಲ್ಲಿ ತಗೊಂಡಿರೋದು, ಇದು ಸುಮ್ಮನೆ ಇಲ್ಲ. ಇವರು ಲಕ್ಷ್ಮಿ ರೈಟ್ ಆಫ್ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿರೋದೆ. ಇಲ್ಲಿ ಎಲ್ಲಿಯಾದ್ರೂ ಬ್ರೀಫ್ ಇದಾ? ಇದಕ್ಕೆ ಲೈವ್ ಕೇಳಿದ್ವಿ ನಾವು. ಲೈವ್ ಇದ್ರೆ ಜನಕ್ಕೆ ಹೋಗುತ್ತೆ. ಜನ ಟ್ಯಾಕ್ಸ್ ದುಡ್ಡು ಇದಲ್ಲ, ಫಂಡ್ ಎಷ್ಟು ಬಂದಿದೆ ಸರ್ಕಾರನಿಂದ ಲೈವ್ಗೆ ಹೋಗ್ಬೇಕು. ಇದೆಲ್ಲ ಯಾರು ಕೇಳಬೇಕು? ಕೌನ್ಸಿಲ್ ಕೇಳಬೇಕು. ಕೌನ್ಸಿಲ್ ಸರಿಯಾಗಿ ಉತ್ತರ ಬಂದಿಲ್ಲ ಅಂದ್ರೆ ಇವ್ರು ತಪ್ಪು ಮಾಡಿರೋ ಮಾಹಿತಿಗಳು ಯಾರು ಕೇಳಬೇಕು? ಯಾರು ಸರ್ ಕೇಳಬೇಕು? ನಮ್ಮೂರು MLA ಕೇಳಬೇಕು, ಎಲೆಕ್ಟೆಡ್ MLA ಕೇಳಬೇಕು, ಅಥವಾ ಅವ್ರಿಗೆ ಸರಿ ಇಲ್ಲ ಅಂದ್ರೆ MP ಕೇಳಿರ್ಬೇಕು. ಇವ್ರು ಯಾರು ಸರಿ ಇಲ್ಲ ಪಬ್ಲಿಕ್ ಕೇಳಬೇಕು. ಆನ್ ಬಿಹಾಫ್ ಆಫ್ ಪಬ್ಲಿಕ್ ನಮ್ ತರ ಇರೋರು ಲೋಕಾಯುಕ್ತಕ್ಕೆ ಹೋಗುತ್ತೆ. ಇವ್ರಿಗೆ ಶಿಕ್ಷೆ ಬರೋದು ಬರುತ್ತೆ. ನಾನು ಮಾಡಿರೋ ಲೋಕಾಯುಕ್ತದಲ್ಲಿ ಯಾರು ಎಸ್ಕೇಪ್ ಆಗಿಲ್ಲ ಶಿಕ್ಷಣದಿಂದ. ಸುಮಾರು 13 ಕಮಿಷನರ್ಗಳು ಇನ್ನೂ ಶಿಕ್ಷಣಲ್ಲೇ 16 ವರ್ಷ ಮುನ್ಸಿಪಾಲಿಟಿ ಕೌನ್ಸಿಲ್ ನಿಲ್ಸ್ಕೊಂಡಿದ್ದು ನೋಡಿದಿರಿಲ್ವಾ? ಇದೇ ಕೋರ್ಟ್ನಲ್ಲಿ. ಯಾತಕ್ಕೆ? ನಾನು ಏಟಾಗಿ ಕೂತ್ಕೊಂಡು ಮೈಕ್ನಲ್ಲಿ ಮಾತಾಡಿದ್ರೆ ಎದ್ದು ಹೇಳಿದ್ರು. ಏನ್ ಹೇಳಿದ್ರು? ನನ್ನ ಎದ್ದು ಹೇಳಿ ಹೇಳಿದಕ್ಕೋಸ್ಕರನೇ 16 ವರ್ಷ ಕೋರ್ಟ್ನಲ್ಲಿ ನಿಲ್ಸಿದ್ದೀನಿ ನಾನು. ಎಲ್ಲ ಕೌನ್ಸಿಲರ್ ನನ್ನ ಬಿಟ್ಟು. ಆಯ್ತಾ? ಬರ್ರಿ ಒಂದು ಮಾತಿಗೆ. ಈಗ ಇಷ್ಟು ಮಾತಿಗೆ ಉತ್ತರನೇ ಕೊಟ್ಟಿಲ್ಲ, ನಾನು ಸುಮ್ಮನೆ ಇರ್ತೇನಾ? ಈಗ ಲೋಕಾಯುಕ್ತ ರಿಪೋರ್ಟ್ ಕೊಟ್ಟಿದ್ದೀರಲ್ಲ, ಯಾವ್ದ್ರ ಬಗ್ಗೆ ನೀವು ಕೊಟ್ಟಿರೋದು? ನಾನು ಅಮೃತ್ ಸಿಟಿ ಬಗ್ಗೆ ಕೊಟ್ಟಿದ್ದೇನೆ. ಅಮೃತ್ ಸಿಟಿ 150 crores ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅದರಲ್ಲೇ ಬರೋದು, ವಾಟರ್ ಬೋರ್ಡ್. ಈಗ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇರೋ ಟೈಮಲ್ಲಿ ನಿಮಗೂ ಕ್ಯಾವೆಂಜರ್ಸ್ ಯಾತಕ್ಕೆ ವರ್ಕ್ ಮಾಡೋದಕ್ಕೆ? ಕ್ಯಾವೆಂಜರ್ ಯಾತಕ್ಕೆ ವರ್ಕ್ ಮಾಡಬೇಕು? ಎಲ್ಲ ಅಂಡರ್ಗ್ರೌಂಡ್ ನಲ್ಲಿ ಹೋಗ್ತಾ ಇಲ್ಲ ಅಲ್ವಾ? ವಾಸನೆ ಬರೋದಿಲ್ಲ ಅಲ್ವಾ? ಯಾತಕ್ಕೆ ಕ್ಯಾವೆಂಜರ್? ಅಟೆಂಡೆನ್ಸ್ 200 ಜನ ಕೊಡ್ತೀರಿ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾನೆ, ಅದು ನಮ್ಗೆ ಬರೋದಿಲ್ಲ ಅಂತ ಹೇಳ್ತಾರ. DC is one of the member in that. DC is admin of this municipality. ಏನಾಯ್ತು? ಕುಡಿಯ ನೀರು ಕೊಟ್ಟಿದ್ದಾರಾ? ಬೇತಮಂಗಲದಲ್ಲಿ ನೀರು ಬಂದಿದ? ಇಲ್ಲ. ಇದಕ್ಕೆಲ್ಲ ಉತ್ತರ ಕೊಡೋದು ಯಾರು? ನಗರಸಭೆ. ನಂಬರ್ 1 ತಂದೆ ಮೇಲಿದ್ರೆ, ಲೇಡಿ ಇದ್ರೆ ನಂಬರ್ 1 ತಾಯಿ. ನಾವೆಲ್ಲ ಮಕ್ಕಳು. ಈ ಮಕ್ಕಳ ಮೇಲೆ ನೀವು ಊಟ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಂದ್ರೆ ಇದು ಮುನ್ಸಿಪಾಲಿಟಿನಾ? ಈ ಜನ ಏನ್ ಮಾಡ್ತಾರೆ? ಅಪ್ಪಾವಿಗಳು 30% ಜನ ಒಳ್ಳೆಯವರಿದ್ದಾರೆ. 70% ಯಾರು ತಪ್ಪು ಮಾಡೋದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಬಿಡೋಕ್ಕಾಗುತ್ತಾ? 30 ಜನ ಒಳ್ಳೆ ಜನ ಇದಾರಲ್ವಾ ನೋವಿನಿಂದ, ಅವ್ರಿಗೆ ನಾನು ಮಾತಾಡಬೇಕು. ಪ್ರೆಸೆಂಟ್ ಮುನ್ಸಿಪಾಲಿಟಿ ಬಗ್ಗೆ ಹೇಳಿ ಸರ್. ಪ್ರೆಸೆಂಟ್ ಮುನ್ಸಿಪಾಲಿಟಿ ಇಸ್ ಲೂಟಿಂಗ್ ಲೈಕ್ ಎನಿಥಿಂಗ್. ಕ್ರೋರ್ಸ್ ಆಫ್ ಮನಿ ದೇ ಲೂಟೆಡ್. ಕುಡಿಯೋ ನೀರು ಬಗ್ಗೆ ಈಗ ಸಮ್ಮರ್ ಟೈಮ್ ನಲ್ಲಿ ಕುಡಿಯೋ ನೀರಿಲ್ಲ, ಟ್ಯಾಂಕರ್ಗಳಲ್ಲಿ ಪರ್ಚೇಸ್ ಮಾಡ್ತಿದಾರೋ, ಕನೆಕ್ಷನ್ ಇಲ್ಲ ಮನೆಗೆ. ಬೇತಮಂಗಲ ವಾಟರ್ ಇಲ್ಲ, ಎಕ್ವಿಪ್ಮೆಂಟ್ಸ್ ಎಲ್ಲ ಸೇಲ್ ಮಾಡಿದಾರ, ಕಳ್ದನಾಗಿದ ಸೇಲ್ ಮಾಡಿದಾರ. ಎಲ್ಲಿ ಆ ಎಕ್ವಿಪ್ಮೆಂಟ್ಸ್ ಎಲ್ಲ? ಯಾರ್ ಕಂಟ್ರೋಲ್? ಡೆಪ್ಟಿ ಕಮಿಷನರ್ ಕಂಡಕ್ಟ್ ದಿಸ್ ಎನ್ಕ್ವೈರಿ ಸಪರೇಟ್. ಅವ್ರನ್ನ ಲೆಟರ್ ಬರ್ದಿದ್ದೇನು, ಕೊಟ್ಟಿದ್ದೇನು? ಈ ತರ ಹಾಫ್ ಅನ್ ಅವರ್ ಮಾತಾಡಬೇಕು. ಇವ್ರು ಏನ್ ಹೇಳೋದು? DC ಪರ್ಮಿಷನ್ ಹೇಳಿದ್ದಾರೆ ಕೌನ್ಸಿಲ್ ನಲ್ಲಿ. DC ಇದಕ್ಕೆ ಪರ್ಮಿಷನ್ ಕೊಡಬಾರ್ದು ಹೇಳಿದಾರ. ಆ DC ಇದು ಕೊಡ್ರಿ ಯಾವ್ದಕ್ಕೆ ಬರೀದಿಲ್ಲ? ಹಂಗಿದ್ರೆ ದೇರ್ ಇಸ್ ನೋ ಕ್ರಿಸ್ಟಲ್ ಕ್ಲಿಯರ್ ಇನ್ ದಿಸ್ ಅಡ್ಮಿನಿಸ್ಟ್ರೇಷನ್. ಟ್ರಾನ್ಸ್ಪರೆನ್ಸಿ ಇಲ್ಲ. ಇವರು ಬಡ್ಜೆಟ್ ಬುಕ್ಗಳ ಈಗ ಕೊಡ್ತಾ ಇದ್ದಾರೆ, ಇಷ್ಟು ಬುಕ್ ಅದರಲ್ಲಿ ಕೊಟ್ಟಿದ್ದೇನೆ. ಓದಕ್ಕಾಗತ್ತಾ? ಯಾ ಕಾಲೇಜ್ ಪ್ರೊಫೆಸರ್ ಓದೋಕ್ಕಾಗತ್ತಾ? ಅಡ್ವೊಕೇಟ್ಗಳು ಹೋಗಕ್ಕಾಗತ್ತಾ? ನೋಡಿ, ಲೀಗಲ್ ಅಡ್ವೈಸರ್ ಉತ್ತರ ಕೊಡಿ ಅಂದ್ರೆ ಏನೇನಿಗೂ ಹೋಗ್ತಾರೆ. ಎಸ್ ಆರ್ ನೋ ಅಷ್ಟೇ.
MG ಏನು ಇನ್ಕಮ್ ಬರೋದಕ್ಕೆ ಮುನ್ಸಿಪಾಲಿಟಿ ಸೇಲ್ ಮಾಡ್ಬೇಕಾ? ಸೇಲ್ ಮಾಡ್ಬಿಡೋಣ ಮುನ್ಸಿಪಾಲಿಟಿನ? ತಾವ್ ಹೇಳಿ ಸರ್. ನೆಕ್ಸ್ಟ್ ಮೂವ್ ಹೇಳಿ ಸರ್. ನೆಕ್ಸ್ಟ್ ಮೂವ್ ಮುನ್ಸಿಪಾಲಿಟಿನ ಸೂಪರ್ ಸೀಟ್ ಮಾಡಬೇಕು. ಇರೋದು 4 ತಿಂಗಳು ಪಾಪ ಕೌನ್ಸಿಲರ್ಗಳು ಬೇಜಾರಾಗ್ಬಿಡ್ತಾರೆ. ಬಟ್ ಶಿಕ್ಷೆ ಬರುತ್ತೆ. ಆ ಕೌನ್ಸಿಲ್ ಬಾಡಿನಲ್ಲಿ ತಪ್ಪು ಮಾಡಿರೋರ ಮೇಲೆಲ್ಲ ಶಿಕ್ಷೆ ಬಂದ್ರೆ ಅದರಲ್ಲಿ ನಾನು ಎಸ್ಕೇಪ್ ಆಗ್ತೇನೆ. ನನ್ನ ಕಂಪ್ಲೇಂಟ್ ನಾನೇ. ಯಾರು ಕೊಟ್ಟಿಲ್ವೋ ಪಾಪ ಅವ್ರು ಸಿಕ್ಕಾಕೊಂಡ್ರೆ ನಾನು ಜವಾಬ್ದಾರಿ ಇಲ್ಲ. ಕೌನ್ಸಿಲ್ ಬಾಡಿ ಅದು ಕೊಲೆ ಮಾಡೋರಿಗೆ ಅಬೇಟರ್ ಇಲ್ವಾ? ಅವ್ರ ಜೊತೆಲಿ ಉದ್ದಾರ ಅರ್ಥ. ಈಗ ಯಾರೋ ಏನೋ ಕೇಳಿಲ್ಲ ಸುಮ್ಮನೆ ಕೂತ್ಕೊಂಡಿದ್ರೆ ನೀವು ಅವ್ರ ಜೊತೆಲಿ ಇದೇನು ಅರ್ಥ? ಆಲ್ರೆಡಿ ಜಡ್ಜ್ಮೆಂಟ್ ಇದೆ. ಕೌನ್ಸಿಲರ್ ಅಡ್ಮಿನಿಸ್ಟ್ರೇಷನ್ ಕೊಲೀಡ್ ಆಗಿ ಇಂಥ ದುಡ್ಡು 170 crores ಲಾಸ್ ಮಾಡಿದ್ದಾರೆ ಜಡ್ಜ್ಮೆಂಟ್ ಇದೆ. ಅದ್ಮೇಲೆ ಇವರು ಹೈಕೋರ್ಟ್ಗೆ ಹೋಗಿರೋದು, ಅದ್ಮೇಲೆ ಜಡ್ಜ್ಮೆಂಟ್ ಕೊಟ್ಟಿರೋದು. ಇವರು ಆ ಜಡ್ಜ್ಮೆಂಟ್ ಕೊಟ್ಟಿರೋದನ್ನೇ ನ್ಯಾಯಮೂರ್ತಿಗಳನ್ನೇ ಕೋರ್ಟ್ನೇ ನ್ಯಾಯಮೂರ್ತಿಗಳು ಕೊಟ್ಟಿರೋ ತೀರ್ಪನ್ನೇ ಮಾರ್ಕರಿ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಫುಟ್ಪಾತ್ ನಲ್ಲಿ ನಾನು ಆಕ್ಷನ್ ಬರ್ತೀನಿ, ಏನ್ ಮಾಡ್ತಾರೋ ಮಾಡ್ಕೊಳ್ರಿ ಇಲ್ಲಿ ಅಂದ್ರೆ ಡಿಫೇಮೇಟರಿ ನಾವು ಹೋಗ್ಬೇಕಾ ಇಲ್ವಾ? ಡಿಫೇಮೇಟರಿ ನಾನು ಹೋದ್ರೆ ಇವ್ರಿಗೆ ಶಿಕ್ಷೆ ಸಿಗ್ಬೇಕಿಲ್ವಾ? ಆಸ್ ಎ ಅಡ್ವೊಕೇಟ್, ಆಸ್ ಎ ಕೌನ್ಸಿಲರ್, ಆಸ್ ಎನ್ ex-MLA, is it not a heinous crime against the judiciary? ಡಬಲ್ ಬೆಂಚ್ ಕೊಟ್ಟಿರೋದನ್ನ ನೀವು ಅವಮಾನ ಮಾಡೋ ತರ ಫುಟ್ಪಾತ್ ಅವ್ರಿಗೆ ನಾನು ಆಕ್ಷನ್ ಬಿಡ್ತೇನೋ? ಅಂಗಡಿಗಳಲ್ಲಿರೋರನ್ನ ವಸೂಲು ಮಾಡಿ ಕೋಟಿಗಾರಿಗೆ ನಾನು ದುಡ್ಡು ಹಾಕೊಂಡಿದ್ದೇನಾ? ಅವ್ರಿಗೇನು ಆಕ್ಷನ್ ಬೇಡ ನಿಲ್ಲೋದ? ಹೇಳಿ. ನನ್ನ ಮನೆ ಹತ್ರ ಡ್ರೈನೇಜ್ ಅಂಡರ್ಗ್ರೌಂಡ್ ಹಾಕಿದ್ದೀರಿ ಅಂತ ಹೇಳಿದಿರಿ ಇಲ್ವಾ ನೀವು? ಈ ಪ್ರೋಗ್ರಾಮ್ ತಗೊಂಡ್ ಬಂದಿದೆ ನಾನೇ 2004 ನಲ್ಲಿ. ಏನ್ರಿ ಮೂರು ಮನೆಗಳು ಕೊಟ್ಟಿದ್ದಾರೆ, ಮೇಲೆ ಇರೋ ಮನೆಗಳ ಅಂತ ಕೊಟ್ಟಿಲ್ಲ ಅಂದ್ರೆ ಆ ಎಲೆಕ್ಟ್ರಿಸಿಟಿ ಬಂದು ನೋಡ್ಬಿಟ್ಟು ನಾನು ನೋಡ್ಕೊಳ್ತೇನೆ ಸರ್, ನಾಳೆ ಬರ್ತೇನೆ ಸರ್, ಇದು ಉತ್ತರನಾ? ಅಂಡರ್ಗ್ರೌಂಡ್ ಡ್ರೈನೇಜ್ ಇರೋ ಟೈಮ್ ನಲ್ಲಿ ಡ್ರೈನೇಜ್ ಹೆಂಗ್ರಿ ಬರುತ್ತೆ? ತಪ್ಪು ಇಲ್ವಾ? ಇದಕ್ಕೆ ಉತ್ತರ ಕೊಡೋದು ಯಾರು? ಅಧ್ಯಕ್ಷರು ಇರ್ಬೇಕಾ ಅಥವಾ ಇಂಜಿನಿಯರ್ ಕಮಿಷನರ್ ಇರ್ಬೇಕಾ? ಕೊಟ್ಟಿದ್ದಾರೆ ಅಧ್ಯಕ್ಷರು. ಯಾವ ಕೇಳಿದ್ರು ಪಾಪ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ, ಅವ್ರು ಓದಿರೋರೆ. ಇದು ಆಮೇಲೆ ಕೊಡ್ತೇನೋ? ಯಾರು ಕೌನ್ಸಿಲ್ ಬಾಡಿ ನಡೆಯೋದು ಇವತ್ತು, ಆಮೇಲೆ ಉತ್ತರ ಕೊಡ್ತೀರಾ ನೀವು? ಇದು ಕೌನ್ಸಿಲ್ ಬಾಡಿನಾ? ಇನ್ನು ಏನಾದ್ರು ಕೇಳಬೇಕಂದ್ರೆ ಕೇಳಿ. ಈಗ ಪೊಲೀಸ್ ಅವ್ರನ್ನ ಹಾಕ್ಬಿಟ್ಟಿದ್ದಾರೋ, ಯಾವ ಬಜೆಟ್ ಮೀಟಿಂಗ್ ನಡೀತಾ ಇದೆ, ಯಾರು ಒಳಗಡೆ ಬರಬಾರ್ದು, ಏನೋ MLA ಜನ ಮಾತ್ರ ಒಳಗಡೆ ಬಿಟ್ಟಿದ್ದಾರೆ. ಪೊಲೀಸರು ನಾನು ತೋರಿಸಿದ್ದೇನೆ, ಅವರೆಲ್ಲ ಯಾರಂದ್ರೆ ಓಡೋಡ್ತಾರೆ. ಹಂಗಾದ್ರೆ ನನಗೆ ಗೊತ್ತಿರೋದು ಪೊಲೀಸ್ ಅವ್ರಿಗೆ ಗೊತ್ತಿಲ್ವೇ? ಇದು ಪೊಲೀಸ್ ರಾಜ್ಯನಾ? ಪಬ್ಲಿಕ್ ರಾಜ ರೀ. ಯಾರಿದ್ರು ಸತ್ಯಾಂಶ ಇರಬೇಕು. ಈಗ ಜನ ನಾನು ಪ್ರೆಸ್ಗೆ ಏನ್ ಕೊಡ್ತಾ ಇದ್ದೇನೋ ಅವ್ರಿಗೆಲ್ಲ ಮತ್ತೆ ಹೋಗಿ ನಾನು ಹೇಳೋಕ್ಕಾಗತ್ತಾ? ಈಗ ಅವ್ರು ಒಳಗಡೆ ಬಂದ್ರೆ ಏನೋ ವೆಪನ್ಸ್ ತಗೊಂಡು ಬಂದ್ಬಿಡ್ತಾರಾ? ಇಲ್ಲ ಅಲ್ಲಿ ಬೀದಿನಲ್ಲಿ ನಾನು ಹೋದ್ರೆ ಜಾಮ್ ಆಗುತ್ತೆ. ಜಾಮ್ ಆಗಿದ್ರೆ ಪಬ್ಲಿಕ್ ತೊಂದರೆ ಆಗುತ್ತೆ. ಪಬ್ಲಿಕ್ ನನ್ನ ಬೈತಾರೆ, ಪೊಲೀಸ್ ಅವರು ಬೈಯೋದಿಲ್ಲ. ಆனா ಇವ್ರು ಹೇಳೋದೇನೋ ಪಬ್ಲಿಕ್ ತೊಂದರೆ ಆಗುತ್ತೆ ಅಲ್ಲ. ಪಬ್ಲಿಕ್ ಏನಕ್ಕೋಸ್ಕರ ತೊಂದರೆ? ನೀವು ಅವ್ರು ಒಳಗಡೆ ಬಿಟ್ರೆ ಪಬ್ಲಿಕ್ ತೊಂದರೆ ಆಗೋದಿಲ್ಲ. ಅಂದ್ರೆ ಪೊಲೀಸ್ ಕರೆಕ್ಟ್ ಆಗಿದ್ದಾರಾ? ಯಾರು ಅಧಿಕಾರದ್ರು ಅವ್ರ ಜೊತೆ ಹೋಗೋದು ಪೊಲೀಸ್ ಅವರು ಇದ್ದಾರಾ? ಹಂಗ ತಪ್ಪದು. ನಾವು ಧರಣೆ ಮಾಡ್ತೀವಿ ಅಂಬೇಡ್ಕರ್ ಮುಂದೆ ಅಂದ್ರೆ ಪಬ್ಲಿಕ್ ಜನ ಬರ್ತಾರೋ, ಏನಕ್ಕೋಸ್ಕರ ಧರ್ನಾ ಕೂತ್ಕೊಂಡಿದ್ದಾರೋ? ಈಗ ನಿಮ್ಮ ಹತ್ರ ಮಾತಾಡೋದಲ್ಲ ಪ್ರತಿಯೊಬ್ರು ವಾಟ್ಸ್ಆಪ್ ನೋಡ್ಕೊಂಡಿರೋಕ್ಕಾಗುತ್ತಾ? ಎಲ್ಲರೂ ಕೇಳ್ಕೊಳ್ತಾರೋ, ಅದನ್ನ ಅಡ್ಡ ಮಾಡ್ತಾರೆ. ಓಕೆ, ಅದು ಏನಂದ್ರೆ ಪವರ್ ಅವ್ರ ಹತ್ರ ಇದೆ, ಮುನ್ಸಿಪಾಲಿಟಿ ಹತ್ರ, MLA ಹತ್ರ. ಆದ್ರಿಂದ ಪೊಲೀಸ್ ನಮ್ ಜೋಬ್ನಲ್ಲಿ ಇದೇನು ಇದ್ದಾರೆ. ನಮಗೆ ಪೊಲೀಸ್ ಜೋಬ್ನಲ್ಲಿ ಬೇಡ, ನಮ್ ಶೋಲ್ಡರ್ ನಲ್ಲಿ ಬೇಡ. ಸತ್ಯ ಮುಂದೆ ಇರಿ. ನೆಕ್ಸ್ಟ್ ಬಜೆಟ್ ಇದರಲ್ಲಿ ಅಟೆಂಡ್ ಮಾಡ್ತಾರೆ. ಬಜೆಟ್ ಏನು ಅಟೆಂಡ್ ಮಾಡೋದು? ಇದಕ್ಕೆ ಉತ್ತರ ಕೊಡೋ ಯೋಗಿತಲ್ಲ ಇವರಿಗೂ. ಬಜೆಟ್ ನಲ್ಲಿ ಉತ್ತರ ಕೊಡ್ತಾರಾ? ಬಜೆಟ್ ನಲ್ಲಿ ಉತ್ತರ ಕೊಡೋದಂದ್ರೆ ಬರೀ 13 ಪಾಯಿಂಟ್ಗಳು ಕೊಟ್ಟಿರ್ಬೇಕಲ್ವಾ? ಅದ್ರ ಬಜೆಟ್ ಮೀಟಿಂಗ್ ಬಾಯ್ಕಾಟ್ ಮಾಡ್ತೀರಾ, ಜನ ಮುಂದೆ ಹೋಗ್ತೀರಾ? ಜನ ಮುಂದೆ ಹೋಗ್ತೇನೋ? ಈಗ ಹೇಳ್ಕೊಂಡಿರೋದಲ್ಲ ಜನಕ್ಕೆ. ಬಜೆಟ್ ನಲ್ಲಿ ಏನಿದೆ ನಮ್ಗೆ ಗೊತ್ತಾಗ್ಬೇಕಿಲ್ವಾ? ನೀವು ಓದ್ಕೊಂಡು ಹೋಗೋದು, ಆಮೇಲೆ ಕೂತ್ಕೊಳ್ಳೋದೆ. ಟೈಮ್ ಆಯ್ತು ಊಟ ಕೊಡ್ತಾವ್ರೆ. ಯಾರ್ದು? ಪಬ್ಲಿಕ್ ದುಡ್ಡಿನಲ್ಲಿ. ತಿನ್ಬಿಟ್ಟು ಹೋಗೋದು ನಾನು ಬಂದಿರೋದು ಇಲ್ಲ. ಮೀಟಿಂಗ್ ಅಟೆಂಡ್ ಮಾಡಲ್ವಾ ಸರ್? ಮೀಟಿಂಗ್ ಈಗ ಅಟೆಂಡ್ ಮಾಡಿದ್ದೇನೆ, ಬಂದಿದೆ. ಅದೇ ಸರ್ ಬಜೆಟ್ ಮೀಟಿಂಗ್. ಉತ್ತರ ಇದು ರೇ, ABCD ಹೇಳ್ಕೊಡೋ ಟೀಚರೇ ಸರಿ ಇಲ್ಲ ಅಂದ್ರೆ ನನ್ನ ಕಾಲೇಜ್ಗೆ ಹೋಗೋಕ್ಕಾಗುತ್ತಾ? ನರ್ಸರಿನಲ್ಲಿ ನೀವು ಹೇಳ್ಕೊಡೋ ಯೋಗಿತಿಲ್ಲ, ಇನ್ನು ಮತ್ತೆ ನಾನು ಡಿಗ್ರಿ ಕ್ಲಾಸ್ ಕೇಳೋಕ್ಕಾಗತ್ತಾ? ನೀವು ಹೇಳಿಪ್ಪ ಕೇಳ, ನಾವು ಹೋಗಿ ಬೇಕಾದ್ರೆ ಬರ್ತೇನಾ? ಇದಕ್ಕೆ ಉತ್ತರ ಕೊಡೋಕ್ಕಾಗಿಲ್ವೇ? ಹಿಂಗ್ ನೋಡ್ತಾರ ಅಧ್ಯಕ್ಷರು, ಹಿಂಗೆ ಹಂಗೆ ಕಮಿಷನರ್ ಹಂಗೆ ನೋಡ್ತಾರ, ಅಲ್ಲಿ ಇಂಜಿನಿಯರ್. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರು ಮಾತಾಡಬೇಕು? ನೀವೆಲ್ಲ ನೋಡಿದ್ದಾನೆ ಪ್ರೆಸ್ ಅವರು. ಆ ಯಮನ ಕೇಳಿದ್ರೆ 17 ಕೋಟಿ ಇದ್ರೆ ನನಗೆ 14 ಕೋಟಿ ಬಂದಿದ್ದೇನೆ. ಯಾರ್ರೀ ಫಿನಾನ್ಸ್? ನಾನು ಕೇಳಿದ ಮೇಲೆ ಫಿನಾನ್ಸ್ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ಮುಂದೆ ಯಾರು ಉತ್ತರ ಕೊಟ್ಕೊಂಡಿರೋದು? ತಪ್ಪಿಲ್ವಾ? ಇದು ಕಂಟ್ರೋಲ್ ಯಾರು ಮಾಡಿರ್ಬೇಕು? ಅಧ್ಯಕ್ಷರು.
ಯಾರು ಫಿನಾನ್ಸ್ ಬಡ್ಜೆಟ್ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಇರಿ ಹೇಳ್ಬೇಕಿಲ್ವಾ? ಒಂದ್ ಮಾತು ಹೇಳಿದಾರಾ? ಇದು ಏನು ಗೊತ್ತಿಲ್ಲ ಹತ್ರ ನಾವು ಕೂತ್ಕೊಂಡು ಮಾತಾಡಿದ್ರೆ ನಾನ್ ಮೂರ್ಖನಾಗಿರೋದು ಸರಿ ಇಲ್ಲ. ನನ್ ಜನ ಏನೋ ಅಷ್ಟು ದಡ್ರು ಇಲ್ಲ. KGF ನಲ್ಲಿ ಎಲ್ಲರಿಗೂ ಎಲ್ಲ ಗೊತ್ತಿದೆ. ಎಲ್ಲರೂ ಬರೋಕ್ಕಾಗೋದಿಲ್ಲ, ಕೆಲವರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೋ. ಆದ್ರಿಂದ ನಾವು ಬೈಕಾಟ್ ಮಾಡ್ತೀವಿ. ನಾನು ಮಾತಾಡೋದಕ್ಕೆ ಉತ್ತರ ಕೊಟ್ಟಿಲ್ಲ. ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಕೊಡೋದಕ್ಕನ. ಮೀಡಿಯಾ ಯಾರು ಬರಬಾರ್ದು ಎಮ್ಮನ್ನ ಕೇಳಿದ್ರು. ಇಲ್ಲಿ ಮೀಡಿಯಾ ಇರೋರು ಪ್ರಿಂಟಿಂಗ್ ಮೀಡಿಯಾ ಬರಬೇಕು, ಸೋಷಿಯಲ್ ಮೀಡಿಯಾ ವಾಟ್ಸಪ್ ಮೀಡಿಯಾ ಬರಬಾರ್ದು ಹೇಳಿದಾರ ಇಲ್ವಾ? ಅಮ್ಮ ಏನು ಹೇಳಿದಾರೆ? ನಾನು ಪ್ರಿಂಟಿಂಗ್ ಪ್ರೆಸ್ ಹೇಳಿದ್ರು. ಹಂಗಿದ್ರೆ ಅಲ್ಲಿ ಕ್ಯಾಮ್ರಾ ತಗೊಂಡಿದ್ದಾನೆ, ಅವ್ನು ಯಾರು ಕಂಟ್ರೋಲು? ಮುನ್ಸಿಪಾಲಿಟಿ. ನಾವು ಭಾಷಣ ಮಾಡೋದಿಲ್ಲ, ಅವ್ನು ಕೊಡ್ತಾನ, ಕಟ್ ಮಾಡಿಬಿಡ್ತಾನ. ಅದು ಯಾರಿಗಾಗ ಗೊತ್ತಾಗುತ್ತಾ? ಇಲ್ಲ. ಅವ್ರನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಸೈಲೆನ್ಸ್ ಆಗಿದ್ದಾರೆ, ಅದಕ್ಕೆ ಉತ್ತರ ಕೊಡೋಕಿಲ್ಲ. ಅವರು ಮುನ್ಸಿಪಾಲಿಟಿ ಕ್ಯಾಮ್ರಾ ಮ್ಯಾನ್ ಅಂತಾರೆ. ಮುನ್ಸಿಪಾಲಿಟಿ ಅಪಾಯಿಂಟ್ಮೆಂಟ್ ಮಾಡಿದಾರ? ರೆಸಲ್ಯೂಷನ್ ಅಲ್ಲಿ ಅವ್ರಿಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರ? ನಾವೆಲ್ಲ ಸೇರಿಸಿ ಅವ್ರು ಇಟ್ಟಿದ್ವಾ? ಏಕೈಕ ಮಾಡೋದಕ್ಕೆ ಯಾರ ಅಪ್ಪನ ಹುಟ್ಟು ದುಡ್ಡು ಇದ್ದು? ಪಬ್ಲಿಕ್ ದುಡ್ಡು. ಅಧಿಕಾರ ಅವ್ರಿಗಿಲ್ಲ. ಇದಕ್ಕೆ DC ಅವರು ಏನಾದ್ರೂ ಸಾಮಿಲಾಗಿ ನಾವು ಕೊಟ್ಟಿರೋ ಕಂಪ್ಲೇಂಟ್ಗಳ ಮೇಲೆ ಈಗ ಏನ್ ಮಾತಾಡಿದ್ರೆ DC ಅವ್ರಿಗೆ ಗೊತ್ತಾಗಬೇಕು. ನಾವು ಅವ್ರಿಗೆ ಪತ್ರ ಬರೆದಿದ್ವಿ. ನಾನು ಇದ್ರ ಮೇಲೆ ಹೈಯರ್ ಆಫೀಸರ್ ತಗೊಂಡು ಹೋಗ್ತೇನೆ. ಟಾಯ್ಲೆಟ್ ಕಟ್ಟಬೇಕು, ಮಾಡರ್ನ್ ಟಾಯ್ಲೆಟ್ 25 ಲಕ್ಷ ಸೆಂಟ್ರಲ್ ಗವರ್ಮೆಂಟ್ ಫಂಡ್. ಅದು ಕೋರ್ಟ್ಲ ಕಟ್ಟಬೇಕು ಅಂತ ಸ್ಯಾಂಕ್ಷನ್ ಆಗಿರೋದು. ಕೋರ್ಟ್ ನಲ್ಲಿರೋ ಪಬ್ಲಿಕ್ ಮತ್ತೆ ಅಡ್ವೊಕೇಟ್ಗಳಿಗೂ ಮಾಡರ್ನ್ 5 ಸ್ಟಾರ್ ಹೋಟೆಲ್ ತರ. ಯಾತಕ್ಕೆ ಕಟ್ಟಿಲ್ಲ ಅಂದ್ರೆ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ ನಲ್ಲಿ ಕಟ್ಟೋದಕ್ಕೆ. ಲೆಟರ್ ನಲ್ಲಿ ಕೊಟ್ಟಿದಾರ, ನಿಮಗೆ ಪರ್ಮಿಷನ್ ಇಲ್ಲನಾ? ಅದು ಕಟ್ಟಿದ್ದಾರೆ. ಎಲ್ಲಿ ಕಟ್ಟಿದಾರೋ? ತಹಸೀಲ್ದಾರ್ ಆಫೀಸ್. ಯಾರು ಅದಕ್ಕೆ ಅಧಿಕಾರ ಕೊಟ್ಟಿರೋದು? DC ಕೊಟ್ಟಿದ್ದಾರೋ? DCಗೆ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಡೈವರ್ಟ್ ಮಾಡೋ ಅಧಿಕಾರ ಇದ್ರೆ ಸಂತೋಷ. ಅದು ಮಾಡೋಕೆ ಹಂಗ್ ಬರುತ್ತಾ? ನೋಡಲ್ ಆಫೀಸರ್ ಅವರೇ, ನಮಗೂ ಗೊತ್ತಿದೆ. ನಾನು ಸುಮಾರು IAS ಆಫೀಸರ್ಗಳ ಮುಂದೆ ಮಾತಾಡಿರೋದನ್ನು ಅಸೆಂಬ್ಲಿ ಹಾಲ್ನಲ್ಲಿ. ನೋಡಲ್ ಆಫೀಸರ್ಗೂ ನೋಡೋಕೆ ಟೈಮ್ ಇಲ್ಲ. ಆನ ಮುನ್ಸಿಪಾಲಿಟಿಲಿ ಬಂದ್ರೆ ಪೊಲೀಸು ಯಾರು ಒಳಗೆ ಪಬ್ಲಿಕ್ ಹೋಗ್ಬಾರ್ದು. DC ಹೋಗಿದ್ದಾರೆ. ಏನಕ್ಕೋಸ್ಕರ ಹೋಗಿದ್ದಾರೆ DC? ಇದೆಲ್ಲ ವಿಚಾರಣೆ ಮಾಡೋಕ, ಇದೆಲ್ಲ ಭಾಷೆ ಮಾಡೋಕ ಕೌನ್ಸಿಲ್ ಮಾಡಿ. ಆದ್ರಿಂದ ಈ ಕೌನ್ಸಿಲ್ ಹಸ್ ಬಿನ್ ಫೇಲ್, ಅಡ್ಮಿನಿಸ್ಟ್ರೇಷನ್ ಹಸ್ ಬಿನ್ ಫೇಲ್. ಬರೀ ಬ್ರೈವ್ ಲಂಚ ತಗೊಂಡು ಮುಚ್ಚುಮರೆಯೋದಕ್ಕೆ ಮೀಟಿಂಗ್ ನಡೀತಾರೆ. ಜನಕ್ಕೆ ಮೊದಲು ಆನ್ಸಿನ ಕುಡುಗಲ ಅಧ್ಯಕ್ಷರು ಆತಗಿದ್ದಾರೆ ಉಳ್ಳೋ. ಡಾಕ್ಟರ್ ಅಂಬೇಡ್ಕರಿಸಂ, ಡಾಕ್ಟರ್ ಅಂಬೇಡ್ಕರಿಸಂ, ಡಾಕ್ಟರ್ ಅಂಬೇಡ್ಕರಿಸಂ. ಡೌನ್ ಡೌನ್ ಮುನ್ಸಿಪಾಲಿಟಿ, ಡೌನ್ ಡೌನ್ ಮುನ್ಸಿಪಾಲಿಟಿ, ಡೌನ್ ಡೌನ್ ಮುನ್ಸಿಪಾಲಿಟಿ, ಡೌನ್ ಡೌನ್ ಮುನ್ಸಿಪಾಲಿಟಿ, ಡೌನ್ ಡೌನ್ ಪ್ರೆಸಿಡೆಂಟ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್. ನಮ್ಮ ಜನ ಈಗ RPI ಮೀನ್ಸ್ ಸೈಲೆನ್ಸ್ ಪೀಪಲ್. RPI ಅವರು ಗಲಾಟೆ ಮಾಡೋದು ಅದು ಏನು ಗೊತ್ತಿಲ್ಲ. ಇವ್ರಿಗೆ ಧಿಕ್ಕಾರ ಒಳಗಡೆನೆ ಹೇಳ್ಬಿಟ್ಟೇನೆ. ನಾನು ಬೈಕಾಟ್ ಮಾಡ್ತೇನೆ, ಒಳಗಡೆನೆ ಹೇಳ್ಬಿಟ್ಟೇನು. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಹತ್ರ ಅಂತ. ಸಿಟಿ ಮುನ್ಸಿಪಾಲಿಟಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋರು, 440 ಕೋಟಿಗಳು, ವಾಟರ್ಗಂತ 100 ಕೋಟಿಗಳು. ಇದಕ್ಕೂ ವಾರ್ಡ್ಗೆ 2 ಕೋಟಿಗಳು ಇರಿದ್ರೆ ಒಳಗಡೆ ಕೇಬಲ್ TV ಕೊಟ್ಟು ಜನ ನೋಡ್ಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಹೇಳ್ತಾರಪ್ಪ ಅಧ್ಯಕ್ಷರು. ಎಲ್ಲಿಯಾದ್ರೂ ನೋಡಿದ ಈ ಪಿಕ್ಷಾ ತರ ಮುನ್ಸಿಪಾಲಿಟಿನೇ ಇದಕ್ಕೊಂದು ಬೋರ್ಡ್ ಬೇಕಾ? ಪಿಕ್ಷಾ ತಗೊಳ್ಳೋರು ಪಂಚಾಯತಿನಲ್ಲಿ ಇರ್ತಾರ್ರಿ ಲೈವ್. ಟೌನ್ ಮುನ್ಸಿಪಾಲಿಟಿನಲ್ಲಿ ಲೈವ್ ಇರ್ತಾನೋ? ಸಿಟಿ ಮುನ್ಸಿಪಾಲಿಟಿ ಕೋಟ್ಯಾಂತರ ರೂಪಾಯಿ MLA ತಗೊಂಡ್ ಬರೋದು ಬಾಯಿ ನುಗ್ಗುದೇ ಕೋಟಿಗಳು. ಈಗ ಹೊಸ ಇಂಡಸ್ಟ್ರಿ ತಗೊಂಡ್ ಬರ್ತೇನೋ. ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆಗಳು 1000 ಮನೆಗಳು. ಹೇಗೆ 1000 ಮನೆಗೆ ನೀರು ಹೆಂಗ್ ಕೊಡ್ತೀರಿ? ಬೇತಮಗಲ ತಿನ್ಬಿಟ್ಟಿದ್ದಾರೆ, ಅಮೃತ್ ಸಿಟಿನ ತಿನ್ಬಿಟ್ಟಿದ್ದಾರೆ. ಅವ್ರು ವಾಟರ್ ಬೋರ್ಡ್ ಅವರು ಏನ್ ಮಾಡಿದಾರೆ ಅದನ್ನ ತಗೊಂಡು ಬಂದು ಹ್ಯಾಂಡ್ ಓವರ್ ಮಾಡೋದು ಕೇಳ್ತಾರೋ. DC ಅವ್ರು ಹೇಳಿದಾರೆ ಹ್ಯಾಂಡ್ ಓವರ್ ಮಾಡೋದಕ್ಕೆ. DC ಅವ್ರಿಗೆ ಹೇಳ್ಬೇಕಲ್ವಾ? ಅಮೃತ್ ಸಿಟಿನಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿರೋದ್ರಿಂದ ಡ್ರೈನೇಜ್ ಯಾವ್ದು ಬರುತ್ತೆ? ಎಲ್ಲ ಅಂಡರ್ಗ್ರೌಂಡ್ ನಲ್ಲಿ ಹೋಗ್ಬೇಕಲ್ಲ. ಅದಕ್ಕೆ ಉತ್ತರ ಕೊಡೋದು ಮುನ್ಸಿಪಾಲಿಟಿ ಹೋಗಿದ್ದಿಲ್ಲ, ಒಬ್ಬರಿಗೆ ಇಲ್ಲ. ಅಧ್ಯಕ್ಷರು ಕೇಳಿದ್ರೆ ಕಮಿಷನರ್ ಕೇಳ್ತಾರೆ. ಕಮಿಷನರ್ ಸೈಲೆಂಟ್ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉತ್ತರ ಕೊಡ್ತಾರೆ. ಇದು ಮುನ್ಸಿಪಾಲಿಟಿನಾ? ಇದಕ್ಕೆ ಸಿಬ್ಬಂದಿಗಲ್ಲ. ಇವ್ರಿಗೂ ರಕ್ಷಣೆ ಕೊಡೋದಕ್ಕೂ ಪೊಲೀಸ್ ಹೆಂಗಿದೆ? ಯಾರು ರಕ್ಷಣೆ ಕೊಡೋದು? ಗೋಲ್ ಮಾಲ್ ಮಾಡೋದು,
ಲೂಟಿ ಮಾಡಿ ತಿನ್ನೋರ್ಗೂ ಉತ್ತರ ಕೊಡೋದಕ್ಕೆ ಯೋಗ್ಯತೆ ಇಲ್ಲದವ್ರಿಗೂ ರಕ್ಷಣಾ ಪೊಲೀಸ್ ಅವರು ಸಾಮಾನ್ಯ ಮಕ್ಕಳು ಟ್ಯಾಕ್ಸ್ ಕಟ್ಟಿರೋರು ನಾವು ಹೊರಗಡೆ ಹೋದ್ರೆ ಅನ್ಟಚಬಲ್ ತರ ನಮ್ಮನ್ನ ಹೊರಗಡೆ ಇರಿ ಅಂತ. ಎಂತ ಪೊಲೀಸ್ ರಾಜ್ಯ ಇದು? ಪೊಲೀಸ್ ರಾಜ್ಯನ ಇಲ್ವಾ? ಅವ್ರು ಏನ್ ಹೇಳ್ತಾರೋ, ನಮ್ಗೆ ಅಧ್ಯಕ್ಷರು ಹೇಳಿದಾರೋ ರಕ್ಷಣಾ ಕೊಡ್ಬೇಕು ಅನ್ನೋ. ಲೂಟಿ ಮಾಡೋರು ಹೇಳ್ತಾನೋ, ಸ್ವಾಮಿ ನಾನು ಕೊಲೆ ಮಾಡಿಬಿಟ್ಟಿದ್ದಾನೋ, ಕಳ್ತನ ಮಾಡಿಬಿಟ್ಟಿದ್ದಾನೋ, ನಾನು ಹೊಡಿಬಾರ್ದು, ನನ್ಗೆ ರಕ್ಷಣಾ ಕೊಡಿ, ಹೋದ್ರೆ ಜನ ನನಗೆ ಹೊಡಿತಾರೋ, ರಕ್ಷಣಾ ಕೊಡಿದ್ರೆ ನಾನು ಕರ್ಕೊಂಡು ಹೋಗಿ ಸ್ಟೇಷನ್ ಕೋರ್ಟ್ ನಲ್ಲಿ ಬಿಡ್ತಾರೆ. ಆ ತರ ಗತಿ ಆಗಿದೆ. ಮುನ್ಸಿಪಾಲಿಟಿನೂ ಬೈಕಾಟ್ ಮಾಡಿ ಬಂದಿದೆ. ಆದ್ದರಿಂದ ಅಧ್ಯಕ್ಷರಿಗೂ ಒಂದು ಧಿಕ್ಕಾರ, ಕಮಿಷನರ್ಗೆ ಧಿಕ್ಕಾರ, ಅಲ್ಲಿ ಸಿಬ್ಬಂದಿಗಳಿಗೆ ಧಿಕ್ಕಾರ. ಇದನ್ನೆಲ್ಲ ನಮ್ಮ MLA ಬಂದು ಹೋಗಿರೋದು ಏನೇನು ನಡೀತಾ ಇದೆ, ಹೆಂಗೆ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅದೆಲ್ಲ ಏನಿಲ್ಲ. ನಾನು ವಸೂಲಿ ಮಾಡಬೇಕು ಏನೋ ಅದು ಪ್ರೂಫ್ ಇದಾನ, ಪ್ರೂಫ್ ಲೋಕಾಯುಕ್ತ ಅವ್ರು ತೋರಿಸಿ ಕೊಟ್ಟಿದ್ದೇನು, ಜಡ್ಜ್ಮೆಂಟ್ ವೇಟ್ ಮಾಡಿದ್ದೇನೆ. ಈಗ ಲೋಕಾಯುಕ್ತ ಹೋಗ್ತೇನೆ. ಆ ಪೊಲೀಸ್ ಅವ್ರು ತಗೊಳ್ಳೋದೆಲ್ಲ ಮರ್ಸ್ಬಿಡ್ರಿ, ಎಲೆಕ್ಷನ್ ಬರುತ್ತೆ, ಆಮೇಲೆ ನಮ್ಮನ್ನ ಅವರು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋಕೆ ಬಿಡೋದಿಲ್ಲ. ಬನ್ನಿ ಸರ್, ನೇರವಾಗಿ ತಗೊಳ್ಳಿ, ಏನೋ ನಮ್ಗೇನಾದ್ಮೇಲೆ ಇದೆಲ್ಲ. ಬಿಕಾಸ್ ಐ ಆಮ್ ಕ್ಲೀನ್ ಆದೆಡ್ ಮ್ಯಾನ್. ಸಂಬಳ ತಗೊಳ್ಳೋದ ಕೌನ್ಸಿಲರ್ ನಾನು ಒಬ್ಬನೇ. ನನ್ನ ಸಂಬಳ ಬೇಡ ಅಂತ ಹೇಳಿದ್ದೇನೋ, ಯಾವ್ದಾದ್ರೆ ಪೆನ್ಷನ್ ಬರ್ತಾ ಇದೆ, ಅಷ್ಟು ಸಾಕು. ನಾ ಬಂದಿರೋದು ಜನಕ್ಕೆ ಸಹಾಯ ಮಾಡೋದು ಬೇಕು. ಅಲ್ಲಿ ನಡೀತಾ ಇದೆ ಒಳಗಡೆ ಉತ್ತರ ಕೊಡೋದಿಲ್ಲ. ಅಧ್ಯಕ್ಷರು ಉತ್ತರ ಕೊಡೋದಕ್ಕೆ ಕಮಿಷನರ್ ಹೇಳ್ತಾ ಇದ್ದಾರೆ. ತಪ್ಪಿಲ್ವಾ? ಪ್ರೆಸ್ ಅವರು ನೀವು ಯೋಚನೆ ಮಾಡಿ. ಇಂಥ ಭಿಕ್ಷಾ ತಗೊಳ್ಳೋ ಮುನ್ಸಿಪಾಲಿಟಿ ಎಲ್ಲಿಯಾದಿದ? ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಫೆಸಿಲಿಟೀಸ್ ಇಲ್ಲ ಅಂತಾರಪ್ಪ. ಟೌನ್ ಮುನ್ಸಿಪಾಲಿಟಿ ಪಂಚಾಯತಿನಲ್ಲಿ ಕೊಡ್ತಾ ಇದಾರ. ಇದು ಸಿಟಿ ಮುನ್ಸಿಪಾಲಿಟಿ, ನಂಬರ್ 1 ಸಿಟಿ. ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದ್ರೆ ಕೋಟಿಗಳ ಬಗ್ಗೆ ಮಾತಾಡೋದು ನಿಮ್ಗೆ ಏನ್ ಯೋಗ್ಯತೆ ಇದೆ? ಇಷ್ಟು ಕೋಟಿ ನೀರಿಗೂ, ಇಷ್ಟು ಕೋಟಿ ನಾವು ಅಮೃತ್ ಸಿಟಿಗೆ ಮಾತಾಡೋದಕ್ಕೆ ಯೋಗ್ಯತಿಲ್ಲ. ಅದು ಮುನ್ಸಿಪಾಲಿಟಿ ಇವ್ರಿಗೆ ಬೋರ್ಡ್ ಕೈ ಹಾಕೋದಕ್ಕೆ ಯೋಗ್ಯತಿಲ್ಲ. ಇದರಲ್ಲಿ ನಾನು ಬಹಳ ಅನ್ಯಾಯ ಒಳಗಡೆ ಹೇಳ್ಬಿಟ್ಟು ನಾವು ಬೈಕಾಟ್ ಮಾಡ್ತಿದ್ವಿ. ಪ್ರೆಸ್ ಮುಂದೆನೆ, ಪ್ರೆಸ್ ಅವ್ರಿಗೂ ಹೇಳಿದೆ ನಾವು, ಇವ್ರಿಗೂ ಬೋರ್ಡ್ ಒಂದು ಕೇಡ, ಅದ್ರ ಬೊಮ್ಮೆಗಳು ಬೇರೆ ಹಾಕೊಟ್ಟಿದ್ದಾರೆ. ದುಡ್ಡು ಇಲ್ಲ ಜಾಗ ಬೊಮ್ಮೆಗಳು ಗುಡಿಸೈಕೆ ಸೋಡಿಯಂ ಲೈಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಬಂದಿದ್ದೇನೋ. ಇಷ್ಟೇ. ಜೈ ಭೀಮ್, ಜೈ ಭೀಮ್.